ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಏನಪ್ಪ ಸರ್ ಬರೇ ರೋಮಿಯೋ ಜೂಲಿಯೆಟೇ ಅಪ್ಲೋಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ ತಮಗೆ ಅನ್ನಿಸ್ಬೋದು. ರೋಮಿಯೋ ಜೂಲಿಯೆಟ್ ಅಪ್ಲೋಡ್ ಮಾಡಲಿಕ್ಕೆ ಕಾರಣ ಇದೆ. ಅದು ನಿಮ್ಮ ಮೊದಲನೆಯ ಪಾಠ. ಅಲ್ಲಿಂದ ಬಹಳ ಅಂಕಗಳು ನಿಮ್ಮ ಯೂನಿಟ್ ಟೆಸ್ಟ್ ಒಂದಕ್ಕೆ ಬರುತ್ತೆ. ಜೊತೆಗೆ ಇನ್ನೊಂದು ರೀಸನ್ ಕೂಡ ಇದೆ. ನಮ್ಮ ರೋಮಿಯೋ ಜೂಲಿಯೆಟ್ ಎಲ್ಲ ವಿಡಿಯೋಸ್ಗಳು ಆಲ್ರೆಡಿ ಮೋರ್ ದ್ಯಾನ್ 1K ಕ್ರಾಸ್ ಆಗ್ತಾ ಇದ್ದಾವೆ. ಅಂದರೆ ಅರ್ಥವೇನು ಅಂದರೆ ಮಕ್ಕಳಿಗೆ ಆ ಪಾಠದ ಮೇಲೆ ಬಹಳ ಡೌಟ್ಸ್ ಇದ್ದಾವೆ, ಇಷ್ಟ ಇದೆ. ಹಾಗಾಗಿ ಅದರ ಮೇಲೆ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. 2D ಕೂಡ ಮಾಡಿಕೊಟ್ಟಿದ್ದೇನೆ, ಯಾಕಂದರೆ ಅದು ಕೂಡ 1K ಕ್ರಾಸ್ ಆಗಿದೆ. ಆನ್ ಚಿಲ್ಡ್ರನ್ ಕೇಳ್ತಾ ಇದ್ದೀರಾ, ಮಾಡಿಲ್ಲ. ರೀಸನ್ ಇಷ್ಟೇ, ಇನ್ನು 600 ವ್ಯೂಸೇ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಯಾರಿಗೂ ಅರ್ಥ ಆಗಿನೇ ಇಲ್ಲ ಪಾಠ, ಅದು ಮಾಡಿಕೊಡೋಣ ಅಂತ ಇದ್ದೀನಿ. ಬಟ್ ದ ಥಿಂಗ್ ಈಸ್ ಅವರ್ ಚಿಲ್ಡ್ರನ್ ಆರ್ ನಾಟ್ ರೆಡಿ ಟು ಶೇರ್ ದ ವಿಡಿಯೋಸ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇದು ರೋಮಿಯೋ ಆ್ಯಂಡ್ ಜೂಲಿಯೆಟ್ನಿಂದ ಕೊನೆಯ ಪ್ರಶ್ನೆ ಆಗಿರುತ್ತೆ. ಈ ಒಂದು ಪ್ರಶ್ನೆ ನಿಮಗೆ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದರೆ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಏನೊಂದು 4 ಅಥವಾ 3 ಅಂಕಕ್ಕೆ ಬರುವಂಥ ಒಂದು ಪ್ರಶ್ನೆಯನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಹೌ ಡಿಡ್ ರೋಮಿಯೋ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಟುವರ್ಡ್ಸ್ ಜೂಲಿಯೆಟ್ ಅಂತ. ಹೌದಲ್ವಾ? ಕ್ಲಿಯರ್ ಮೈ ಡಿಯರ್? ಅದಕ್ಕೆ ವಿರುದ್ಧವಾದಂಥ ಆನ್ಸರ್ ಇದು. ಹೌ ಡಿಡ್ ಏನಂತೀರ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಟುವರ್ಡ್ಸ್ ರೋಮಿಯೋ ಅಂತ ಈ ಒಂದು ಪ್ರಶ್ನೆ ಆಗಿದೆ. ಜೂಲಿಯೆಟ್ ಯಾವ ರೀತಿಯಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ ರೋಮಿಯೋ ಕಡೆಗೆ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಏನೇ ಪ್ರಶ್ನೆ ಕೇಳಿದರೂ ಇದೇ ಉತ್ತರ ಬರೀಬೇಕು. ಫಾರ್ ಎಕ್ಸಾಂಪಲ್, ಹೌ ಡಸ್ ಜೂಲಿಯೆಟ್ ವಾಂಟ್ ಪೀಪಲ್ ಟು ಫೊರ್ಗೆಟ್ ದಿ ಶೈನಿಂಗ್ ಸನ್, ವೈ, ಡಿಸ್ಕಸ್ ಫ್ರಮ್ ದಿ ಚಾಪ್ಟರ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳಿದರೆ ಇದೇ ಉತ್ತರ. ಇವತ್ತು ಅಪ್ಲೋಡ್ ಮಾಡಿಕೊಡ್ತೀನಲ್ವಾ, ಅದೇ. ಹೌ ಡಸ್ ಜೂಲಿಯೆಟ್ ಇಂಟೆಂಡ್ ಟು ಮೇಕ್ ರೋಮಿಯೋ ಇಮ್ಮಾರ್ಟಲ್. ಇಮ್ಮಾರ್ಟಲ್ ಅಂದರೆ ಆಲ್ರೆಡಿ ಸ್ಕಿಪ್ ಮಾಡಿರ್ತಾರೆ ಹುಡುಗರು, ಯಾಕೆ ಇದನ್ನೆಲ್ಲ ಕೇಳಬೇಕು ಅಂತ. ಅಲ್ಲರಲ್ಲೇ ಎಲ್ಲಿವರೆಗೂ ನಿಮಗೆ ಕಾನ್ಸೆಪ್ಟೇ ಅರ್ಥ ಆಗಲ್ವೋ, ಎಲ್ಲಿವರೆಗೂ ಕ್ವಶನೇ ಅರ್ಥ ಆಗಲ್ವೋ, ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನೇ ಅರ್ಥ ಆಗಲಿಲ್ಲ ಅಂದರೆ ವಾಟ್ ಎವರ್ ಯು ರೈಟ್ ಇಟ್ ವಿಲ್ ನಾಟ್ ಗೆಟ್ ಔಟ್ ಆಫ್ ಔಟ್ ಮಾರ್ಕ್ಸ್. ಆ ಒಂದು ಆನ್ಸರಿಗೆ ನೀವು ಔಟ್ ಆಫ್ ಔಟ್ ಅಂಕಗಳನ್ನು ತೆಗಿಲಿಕ್ಕಾಗಲ್ಲ. ಫಸ್ಟು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹೌ ಡಸ್ ಜೂಲಿಯೆಟ್ ಗ್ಲೋರಿಫೈ ಹರ್ ಲವ್ ಫಾರ್ ರೋಮಿಯೋ ಥ್ರೂ ಹರ್ ಅಡ್ರೆಸ್ಸಿಂಗ್ ಟು ನೈಟ್, ದೋ ಹರ್ ಅಡ್ರೆಸ್ಸಿಂಗ್ ಟು ನೈಟ್ ಅಂತ ಇದೆ. ಆಯಿತಾ? ನೆಕ್ಸ್ಟು, ವೈ ಡಸ್ ಜೂಲಿಯೆಟ್ ವಾಂಟ್ ರೋಮಿಯೋ ಟು ಬಿ ಕಟ್ ಔಟ್ ಇನ್ ದಿ ಲಿಟಲ್ ಸ್ಟಾರ್ಸ್ ಅಂತ ಇದೆ. ಯಾಕೆ ಜೂಲಿಯೆಟು ದೇವರಲ್ಲಿ ಬೇಡ್ಕೊಳ್ತಾಳೆ, ಓ ಗಾಡ್ ವೆನ್ ಐ ಶಾಲ್ ಡೈ ಟೇಕ್ ಮೈ ರೋಮಿಯೋ ಕಟ್ ಇನ್ ಟು ದ ಪೀಸಸ್ ಅಂತ. ಯಾಕೆ ತನ್ನ ಪ್ರೀತಿಯನ್ನು ಕಟ್ ಮಾಡು ಅಂತ ದೇವರಿಗೆ ಹೇಳ್ತಾಳೆ ಅಂತ. ಇನ್ನೊಂದು ಪ್ರಶ್ನೆ ಇದೆ, ಹೌ ಡಸ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಲವ್ ಟು ರೋಮಿಯೋ ಅಂತ. ಏನೇ ಕೇಳಿದರೂ ನಾನು ಹೇಳುವಂಥದ್ದೇ ಉತ್ತರ ಆಗಿರುತ್ತೆ. ಈ 5 ಪ್ರಶ್ನೆಗಳಿಗೂ ಇದೇ ಉತ್ತರ. ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ಫುಲ್. ಯಾರಿಗೆ ಅಂತ ಹೇಳಿದರೆ, ಸ್ಪೆಷಲ್ಲಾಗಿ ಟು ಅವರ್ ವಿಲೇಜ್ ಸ್ಟೂಡೆಂಟ್ಸ್, ಟು ಅವರ್ ವೀಕ್ ಸ್ಟೂಡೆಂಟ್ಸ್, ಟು ಅವರ್ ಲವ್ಲಿ ಸ್ಟೂಡೆಂಟ್ಸ್. ಆಯಿತಾ? ದೋಸ್ ಹೂ ಆರ್ ವೆರಿ 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 ವೀಕ್ ಇನ್ ಇಂಗ್ಲೀಷ್, ದೋಸ್ ಹೂ ಸ್ಕೇರ್ಡ್ ಇನ್ ದ ನೇಮ್ ಆಫ್ ಇಂಗ್ಲೀಷ್ ಸಬ್ಜೆಕ್ಟ್, ಅಂತಹ ಮಕ್ಕಳಿಗೆ, ಯಾರು ಕಾಲೇಜಿಗೆ ಹೋಗಲ್ಲ, ಕಷ್ಟಪಟ್ಟು ದುಡಿದು ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇರ್ತಾರೆ, ಅಂತಹ ಮಕ್ಕಳಿಗೆ ನನ್ನ ವೀಡಿಯೋಸ್ಗಳಾಗಿರ್ತವೆ. ಮೈ ವಿಡಿಯೋಸ್ ಆರ್ ನಾಟ್ ಟು ದೋಸ್ ಹೂ ಆರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದರ್ ಎಕ್ಸಾಮ್ಸ್. ನನ್ನ ವೀಡಿಯೋಸ್ಗಳು ಬಂದು ಅಂತಹ ಮಕ್ಕಳಿಗೆ. ಬನ್ನಿ, ಏನೇ ಪ್ರಶ್ನೆ ಕೊಟ್ಟರೂ ಈ ಫಸ್ಟ್ 2 ಲೈನ್ಸು ಅದೇ ಆನ್ಸರ್ ಇರುತ್ತೆ. The poem Romeo and Juliet is a famous, legendary, classical love story by William Shakespeare, the national poet of England. ಇದು ಏನೇ ಪ್ರಶ್ನೆ ಕೇಳಿದರೂ ಕೂಡ ಆ ಪ್ರಶ್ನೆಗಳಿಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಪಾಠದಲ್ಲಿ ಮೊದಲನೆಯ 2 ಸಾಲುಗಳು ಇದೇ ಆಗಿರಬೇಕು. ಇದನ್ನು ನಾವು ಇಂಟ್ರೊಡಕ್ಷನ್ ಅಂತ ಕರೆಯುತ್ತೇವೆ. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟು ಈ 5 ಲೈನ್ಗಳು ಬೇಡ ಸರ್ ನಮಗೆ. ಕ್ಲಿಯರ್? ಯಾಕಂದರೆ ಈಗ 6 ಅಂಕದ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಿಂದ ಡಿಲೀಟ್ ಆಗಿದೆ. 6 ಮಾರ್ಕ್ಸ್ ಕ್ವಶನ್ಸ್ ಆರ್ ನಾಟ್ ದೇರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಕ್ಲಿಯರ್? ವೆರಿ ಗುಡ್. ಈಗ ಉತ್ತರಕ್ಕೆ ಬರೋಣ. ಹಾಗಿದ್ರೆ ಯಾವ ರೀತಿಯಾಗಿ ಇವಳು ಹೇಳ್ತಾಳೆ ಅಂತ ನೋಡ್ತಾ ಹೋಗೋಣ. ನೋಡಿ, ಜೂಲಿಯೆಟ್ ಟು ಸಾ ಹಿಮ್ ಅಟ್ ದ ಫಸ್ಟ್ ಸೈಟ್, ಶಿ ಟೂ ಫೆಲ್ ಇನ್ ಲವ್. ಅವಳೂ ಕೂಡ ಅಂತ ಬರೀಲಿಕ್ಕೆ ನಾವು TOO ಅಂತ ಬರಿತೀವಿ. ನೋಡಿ, ಈಗ ನಾನು ನಿಮಗೆ ಕೇಳ್ತೀನಿ, ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್ ಅಂತ. ನೀವು ಗ್ರೀನ್ ಅಂತೀರಾ, ನಾನು ಈ ಕಡೆಯಿಂದ ಮೀ ಟೂ ಅಂತ ಹೇಳ್ತೀನಿ. ಮೀ ಟೂ, TOO ಅಂದರೆ ನನಗೂ ಕೂಡ ಅಂತ. ಕ್ಲಿಯರ್ ಮೈ ಡಿಯರ್? ಯಾವಾಗ $2 ಹಾಕಬೇಕು ಅಂತ. ವೆರಿ ಗುಡ್. ಜೂಲಿಯೆಟ್ ಟು ಸಾ ಹಿಮ್ ಅಟ್ ದ ಫಸ್ಟ್ ಸೈಟ್, ಶಿ ಟು ಫೆಲ್ ಇನ್ ಲವ್.
ಜೂಲಿಯಟ್ ಯೂಸಸ್ ಸಿಮಿಲೀಸ್ ಟು ಡಿಸ್ಕ್ರೈಬ್ ರೋಮಿಯೋಸ್ ಬ್ರೈಟ್ನೆಸ್. ರೋಮಿಯೋ ಯಾವ ರೀತಿಯಾಗಿ ಜೂಲಿಯಟ್ಟಿನ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಸಿಮಿಲೀಸ್ಗಳನ್ನು ಯೂಸ್ ಮಾಡಿದ್ನೋ, ಅಲಂಕಾರಗಳನ್ನು ಯೂಸ್ ಮಾಡಿದ್ನೋ, ಲೈಕ್ ದಟ್ ಹಿಯರ್ ಜೂಲಿಯಟ್ ಆಲ್ಸೋ ಯೂಸಸ್, ಈವನ್ ಶಿ ಟು ಯೂಸಸ್ ಅ ಸಿಮಿಲೀಸ್. ಯಾವುದು? ರೋಮಿಯೋ ಈಸ್ ಲೈಕ್ ಎ ಡೇ ಇನ್ ನೈಟ್ ಅಂತ. ನೋಡಿ, ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ? ಅವನು ಏನೇನು ಹೇಳ್ತಾನೋ ಇವಳು ಕೂಡ ಪ್ರತಿ ಉತ್ತರವಾಗಿ ಹೇಳ್ತಾಳೆ. ಜೂಲಿಯಟ್ ಇನ್ವೈಟ್ಸ್, ಎನ್ವೋಕ್ಸ್ ಅಂದರೂ ಒಂದೇ, ಇನ್ವೈಟ್ಸ್ ಅಂದರೂ ಒಂದೇ. ನೈಟ್ ಆ್ಯಂಡ್ ರೋಮಿಯೋ ಟುಗೆದರ್. ರೋಮಿಯೋ ಅಪಿಯರ್ಸ್ ಟು ಹರ್ ಆ್ಯಸ್ ಇಫ್ ಹಿ ಈಸ್ ಕಮ್ಮಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್ ಆ್ಯಂಡ್ ಶಿ ಕಂಪೇರ್ಸ್ ಹಿಮ್ ಟು, ನೋಡಿ, ಶಿ ಕಂಪೇರ್ಸ್ ಹಿಮ್ ಟು ನ್ಯೂ ಸ್ನೋ. ನೆನ್ಪಿಟ್ಕೊಳ್ಳಿ, ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಇಲ್ಲಿ ಬರೆದ್ರು ಒಂದೇ, ನ್ಯೂ ಸ್ನೋ ಅಂದರು ಒಂದೇ. ನ್ಯೂ ಸ್ನೋ ಅಂದರೆ ಯಾರು? ಈಗ ರೋಮಿಯೋ ಅಂತ. ನನ್ನ ವಿದ್ಯಾರ್ಥಿಗಳೇ, ಅರ್ಜೆಂಟ್ ಮಾಡಿ ಬರೀ ಆನ್ಸರನ್ನು ಕಾಪಿ ಮಾಡ್ಕೊಳ್ಳೋದ್ರಿಂದ ಉಪಯೋಗವಿಲ್ಲ. ಇದು 1 ಅಂಕಕ್ಕೆ ಬರುತ್ತೆ. ಏನು ನೋಡಿ, ಈಗ ನೋಡಿ, ಏನಿದು? ನ್ಯೂ ಸ್ನೋ ರೆಫರ್ಸ್ ಟು ಡ್ಯಾಶ್ ಅಂದರೆ ರೋಮಿಯೋ ಅಂತ ಆನ್ಸರು. ಕ್ಲಿಯರ್? ನೆಕ್ಸ್ಟ್, ಲೈಕ್ ಎ ಡೇ ಡ್ಯೂರಿಂಗ್ ಡಾರ್ಕ್ ನೈಟ್ ಯಾರು ಅಂತ ಹೇಳಿದರೆ ಅದು ರೋಮಿಯೋ ಅಂತ. 1 ಅಂಕದ ಪ್ರಶ್ನೆ. ಶಿ ಪ್ರೇಸಸ್ ದ ನೈಟ್ ಆ್ಯಸ್ ಜಂಟಲ್. ನೈಟನ್ನು ಅವಳು ಯಾವ ರೀತಿಯಾಗಿ ಕರೀತಾಳೆ ಅಂದರೆ ಜಂಟಲ್ ನೈಟ್ ಅಂತ. ಕ್ಲಿಯರ್? ಇದು MCQsನಲ್ಲಿ ಬರುವ ಸಾಧ್ಯತೆ ಇದೆ. ಬಿಕಾಸ್ ರೋಮಿಯೋ ಪ್ರಾಮಿಸ್ಡ್ ಹರ್ ಟು ಕಮ್ ಅಟ್ ನೈಟ್. ಹಾಗಿದ್ರೆ ಜೂಲಿಯಟು ಫಾರ್ ವಾಟ್ ರೀಸನ್ ಶಿ ಕಾಲ್ಸ್ ದಿ ನೈಟ್ ಅಂತ ಹೇಳಿದರೆ, ಬಿಕಾಸ್ ರೋಮಿಯೋ ಇಸ್ ದಿ ಎನಿಮಿ ಆಫ್ ಹರ್ ಕಿಂಗ್ಡಮ್. ರೋಮಿಯೋ ಶತ್ರು ಆಗಿರ್ತಾನೆ. ಆ್ಯಂಡ್ he got married to Juliet and he did not come for long time. That is the reason, my dear children, our Juliet, she calls the night, oh night, come early ಅಂತ. ಅಲ್ಲಿ ಏನಂತ ಇದೆ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ? ಕಮ್ ನೈಟ್, ಕಮ್ ರೋಮಿಯೋ, ದೋ ದ ಡೇ ಇನ್ ದ ನೈಟ್ ಅಂತ. ನಾವು ಇದು ಒಂದೇ ಒಂದು ಲೈನ್ ಓದ್ಕೊಂಡು ಕಕ್ಕ ಬಿಕ್ಕಿಯಾಗಿ ನಗ್ತಾ ಕೂತ್ಕೊಂತಿರೋಣ. ಯಾಕಂದರೆ ನಮ್ಮ ಮೈಂಡ್ಸೆಟ್ಗಳು ಹಾಗೆ, ಕಮ್ ನೈಟ್, ಕಮ್ ರೋಮಿಯೋ ಅಂದರೆ ಹಂಗೆ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲೇನು ಅಂದರೆ ರೋಮಿಯೋ ಹ್ಯಾಸ್ ಪ್ರಾಮಿಸ್ಡ್ ಹರ್ ದಟ್ he will come during night time. That is the reason she calls the night, oh night, bring my Romeo. ನೋಡಿ, she begs night and also she appears to God to give her Romeo and make her happy. ಆ ದೇವರಲ್ಲಿ ಕೇಳ್ಕೊತಾರೆ, ದೇವರೇ ನಾನು ರೋಮಿಯೋಗೆ ಕೊಡಪ್ಪ ನನಗೆ ಅಂತ. ನೆಕ್ಸ್ಟ್ ನೋಡಿ, she told that even after the death of Romeo, ದೇವರಲ್ಲಿ ಕೇಳ್ಕೊತಾಳೆ, ಓ ಗಾಡ್, ಆಫ್ಟರ್ ಮೈ ಡೆತ್, ಆಫ್ಟರ್ ಹರ್ ಡೆತ್, ಆಯಿತಾ? ಆಫ್ಟರ್ ಹರ್ ಡೆತ್ ಟೇಕ್ ಮೈ ರೋಮಿಯೋ. ನೋಡಿ ಎಷ್ಟು ನೀಟಾಗಿ ಹೇಳ್ತಾಳೆ. ಇವನ್ ಆಫ್ಟರ್ ದಿ ಡೆತ್ ಆಫ್ ರೋಮಿಯೋ ಹಿಸ್ ಬಾಡಿ ಶುಡ್ ಬಿ ಕಟ್ ಔಟ್ ಇನ್ ಟು ದ ಲಿಟಲ್ ಸ್ಟಾರ್ಸ್ ವೆನ್ ಐ ಶಾಲ್ ಡೈ. ಆಗಿರೋದು ಪೋಯಮಲ್ಲಿ, ವೆನ್ ಐ ಶಾಲ್ ಡೈ. ಆಫ್ಟರ್ ಹರ್ ಡೆತ್ ಶಿ ರಿಕ್ವೆಸ್ಟೆಡ್ ಟು ದ ಗಾಡ್, ಟೇಕ್ ರೋಮಿಯೋ, ಕಟ್ ಹಿಮ್ ಇನ್ ಟು ದ ಪೀಸಸ್, ಇನ್ ಟು ಲಿಟಲ್ ಸ್ಟಾರ್ಸ್, ಸ್ಕ್ಯಾಟರ್ ಇನ್ ಟು ದ ಸ್ಕೈ. ಸೇಮ್ ಟೈಮ್ ದ ಸ್ಕೈ ವಿಲ್ ಶೈನ್. ಯಾಕೆ ಅಂದರೆ ನಕ್ಷತ್ರವಾಗಿ ನನ್ನ ರೋಮಿಯೋ ಬಂದಾಗ ಇಡೀ ಕತ್ತಲೆ ಜಗಜಗಿಸುತ್ತೆ ಅಂತ. ನೋಡಿ ಎಂಥ ಮಾತನ್ನು ಹೇಳ್ತಾಳೆ. ವೆನ್ ಇಟ್ ಹ್ಯಾಪನ್ಸ್ ಸೊ ದೆನ್ ದ ಪೀಪಲ್ ವುಡ್ ಸ್ಟಾಪ್ ಟು ಪ್ರೇ ದಿ ಗ್ಯಾರಿಸನ್ ಅಂತ. ಎಷ್ಟು ನೀಟಾಗಿದೆ ನೋಡಿ. ದ ಪೀಪಲ್ ವಿಲ್ ಸ್ಟಾಪ್ ಟು ವರ್ಷಿಪ್ ದ ಗ್ಯಾರಿಸನ್. ವರ್ಷಿಪ್ ಅಂದರೆ ಪ್ರೇ ಅಂತ, ಪೂಜೆ ಮಾಡೋದನ್ನು ನಿಲ್ಲಿಸ್ತಾರೆ. ಅದಕ್ಕೆ ಸೂರ್ಯ ದೇವತೆಯನ್ನು ಅಂತ. ಇಂಡೈರೆಕ್ಟ್ಲಿ ಶಿ ಸೇಸ್ ಪೀಪಲ್ ವಿಲ್ ಸ್ಟಾಪ್ ಟು ಪ್ರೇ ದಿ ಗ್ಯಾರಿಸನ್ ಡ್ಯೂರಿಂಗ್ ಡೇ ಟೈಮ್, ಓನ್ಲಿ ದೇ ವಿಲ್ ಸ್ಟಾರ್ಟ್ ಟು ಲವ್ ದ ನೈಟ್ ಬಿಕಾಸ್ ಆಫ್ ಮೈ ರೋಮಿಯೋ ಅಂತ. ಈ ರೀತಿಯಾಗಿ ಲೈಕ್ ದಿಸ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಫೀಲಿಂಗ್ಸ್ ಟುವರ್ಡ್ಸ್ ರೋಮಿಯೋ. ಲೈಕ್ ದಿಸ್ ಜೂಲಿಯಟ್ ಎಕ್ಸ್ಪ್ರೆಸಸ್, ಆಯಿತಾ, ಗ್ಲೋರಿಫೈಸ್ ಹರ್ ಲವ್ ಫಾರ್ ರೋಮಿಯೋ. ಈ ರೀತಿಯಾಗಿ ಬರಿಬೇಕಾಗಿರುತ್ತೆ. ಇಷ್ಟು ಬರೆದರೆ ಸಾಕು, ನಿಮಗೆ 3ರಿಂದ 4 ಅಂಕಗಳನ್ನು ಕೊಡ್ತಾರೆ ಈಸಿಯಾಗಿ. ಅದು ವಿತೌಟ್ ಗ್ರಾಮರ್ ಎರರ್, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ವಿತೌಟ್ ಏನಂತೀರಾ, ನಿಮ್ಮ ಆನ್ಸರ್ಗಳು ಹೆಂಗಿರ್ತವೆ ಅಂದರೆ ಸೆಂಟೆನ್ಸಿಗೆ ಅರ್ಥ ಇರಲ್ಲ, ಆದರೆ ಎಲ್ಲದೂ ಇರುತ್ತೆ. ಶಿ ನೈಟ್, ಹಿ ಲೈಟ್, ಶಿ ರೋಮಿಯೋ ಲವ್. ಈ ರೀತಿಯಾಗಿ ಬರೆದ್ರೆ ಅಂಕಗಳು ಯಾರೂ ಕೂಡ ಕೊಡಲ್ಲ. ವಿದ್ಯಾರ್ಥಿಗಳೇ, ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ವಿಡಿಯೋ ಎಷ್ಟು ಓಡುತ್ತೋ ಅಷ್ಟು ವಿಡಿಯೋಸ್ಗಳು ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ನಿಮಗೆ ತಲುಪುತ್ತೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಕಮೆಂಟಲ್ಲಿ ಹೈಪ್ ಅಂತ ಬಂದಾಗ ಪಾಯಿಂಟ್ಸ್
ಅನ್ನು ಕೊಡೋದು ಮರೆಯಬೇಡಿ. ಕ್ರೆಡಿಟ್ ಮಾಡಿ ಪಾಯಿಂಟ್ಸನ್ನು ನಮಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.